ಹಲೋ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರವಾ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 1 ಕಪ್ ರವೆ, 1 ಕಪ್ ಸಕ್ಕರೆ, ಅರ್ಧ ಕಪ್ ಹಾಲು, ಅರ್ಧ ಕಪ್ ಮೈದಾ, ಅರ್ಧ ಕಪ್ ಎಣ್ಣೆ, ಅರ್ಧ ಕಪ್ ಮೊಸರು, ವೆನಿಲಾ ಎಸೆನ್ಸು, 1 ಟೀ ಸ್ಪೂನ್ ಬೇಕಿಂಗ್ ಪೌಡ್ರ್, ಅರ್ಧ ಟೀ ಸ್ಪೂನ್ ಸೋಡಾ ಮತ್ತು ಗೋಡಂಬಿ ಬಾದಾಮಿ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ರವೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ನೈಸಾಗಿ ಪೌಡ್ರ್ ಆದಮೇಲೆ ಅದನ್ನೊಂದು ಬೌಲ್ಗೆ ಹಾಕ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ 1 ಕಪ್ ಸಕ್ಕರೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಅರ್ಧ ಕಪ್ ಮೊಸರು, ಅರ್ಧ ಕಪ್ ಎಣ್ಣೆ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪುಡಿ ಮಾಡಿದ್ವಲ್ಲ ರವೆ ಅದರಲ್ಲೇ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಮೈದಾನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅರ್ಧ ಕಪ್ ಹಾಲು ಹಾಕಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಮತ್ತು ವೆನಿಲಾ ಎಸೆನ್ಸು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ಒಂದು ಮೋಲ್ಡ್ಗೆ ಎಣ್ಣೆ ಸವರಿ ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಹಾಕೋದು, ಬ್ಯಾಟರ್ನ ಹಾಕಿ ಚೆನ್ನಾಗಿ ಟ್ಯಾಪ್ ಮಾಡಿ ಅದರ ಮೇಲೆ ಗೋಡಂಬಿ ಬಾದಾಮಿ ಹಾಕಿ ಗಾರ್ನಿಷ್ ಮಾಡೋದು. ಏರ್ ಫ್ರೈಯರ್ನ ನಾನು ಫಸ್ಟೇ ಫ್ರೀ ಹೀಟ್ ಮಾಡಿದ್ದೆ. ಇವಾಗ ಫ್ರೀ ಹೀಟ್ ಮಾಡಿಕೊಂಡು ಒಂದು 60 ಡಿಗ್ರಿ ಮತ್ತು 30 ಮಿನಿಟ್ಸ್ ಇಟ್ಟಿದ್ದೀನಿ. ಏರ್ ಫ್ರೈಯರ್ ಓವನ್ ಇಲ್ಲ ಅಂದರೆ ನೀವು ಕುಕ್ಕರ್ನ ಫ್ರೀ ಹೀಟ್ ಮಾಡಿಕೊಂಡು ಕುಕ್ಕರಲ್ಲಿ ಉಪ್ಪು ಇಲ್ಲಾಂದರೆ ಮರಳು ಹಾಕಿ ಮಾಡ್ಕೋಬೋದು. ಇವಾಗ ಕೇಕ್ ರೆಡಿಯಾಗಿದೆ. ಕೇಕ್ ಫುಲ್ ರೆಡಿಯಾಗಿದೆ. ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ ಸ್ಪಾಂಜಿಯಾಗಿ ಬೇಕ್ರಿಲಿ ಯಾವ ಥರ ಇರುತ್ತೆ ಅದೇ ಥರ ಇರ್ತದೆ. ಕೇಕು ಅದೇ ಥರ ಐತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.